ನಂಬ್ತೀನಮ್ಮ, ನಂಬ್ತೀನಿ. ಈಗ ನಾನು ನಿನ್ನ ನಂಬ್ತೀನಿ. ಆದರೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನಿನ್ನ ನಂಬೇಕಾದವ್ರು ನಂಬೇಕಲ್ಲ. ಏ ಪಾರ್ವತಿ, 30 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಆ ಉಂಗುರ ನನ್ನ ಕೈಯಲ್ಲಿ ಇರಬೇಕು. ಇಲ್ಲ ಅಂದರೆ ಈ ಮನೆಯಿಂದ ನಿನ್ನನ್ನು ಗಂಟು ಮೂಟೆ ಕಟ್ಟಿ ಹಳ್ಳಿಗೆ ಓಡಿಸ್ಬಿಡ್ತೀನಿ. 30 ನಿಮಿಷ ನೆನ್ಪಿಟ್ಕೋ. ಕಣಿ, ಏನೋ ಮಾಡೋದು ಇವಾಗ. ಅಕ್ಕ, ಇಲ್ಲೆಲ್ಲಾದ್ರೂ ಬಿದ್ದಿರುತ್ತೆ, ಬಾರಕ್ ಹೋಗಿ ನೋಡೋಣ. ಬಾರಕ್ಕ. ಡ್ಯಾನ್ಸ್ ಮಾಡಿದ್ದಲ್ಲ ಆಯ್ತಾ? ರೆಡಿಯಾಗಿ ಬಾ ಅಂತ ಕಳಿಸಿದ್ರೆ ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಬ್ರೋ ರೆಡಿನೇ ಆಗ್ತಾ ಇದೆ ಬ್ರೋ. ನೀವಿಬ್ರು ಹೊರಡಿ, ಪ್ರೀತಮ್ ಅವನೇ ರೆಡಿಯಾಗಿ ಬರ್ತಾನೆ. ನಾನು ರೆಡಿ ಆಗ್ತೀನಿ ಬ್ರೋ. ಯಾವ ಸಿಗ್ತೀನೋ? ವೆರಿ ಗುಡ್, ಬೇಗ ಬಾ, ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಶ್ಚಿತಾರ್ಥಕ್ಕೆ ಬೇಕಾಗಿರೋ ಎಲ್ಲ ಪರಿಕರಗಳು ಇದೆ ಅಲ್ಲ? ಎಲ್ಲ ಇದೆಮ್ಮ, ಏನಾದರೂ ಬೇಕಾದರೆ ನಾ ಕೇಳ್ತೀನಿ. ಆಗ್ಲಿ. ಕಾಣಲ್ವಾ? ಇಷ್ಟ ಆತ್ರವಾಗಿ ಎಲ್ಲಿಗೆ ಹೋಗ್ತಾ ಇದೀಯಾ? ಅಕ್ಕ, ಅದು ಇಷ್ಟೊಂದು ಜನ ದೊಡ್ಡ ಗೆಸ್ಟ್ಗಳು ಬಂದಿದ್ದಾರಲ್ಲ, ಅದಕ್ಕೆ ಕೆಲಸದವ್ರಿಗೆ ಎಲ್ಲ ಕೆಲಸ ವಹಿಸ್ಬಿಟ್ರೆ ಇವ್ರನ್ನೆಲ್ಲ ಮಾತಾಡ್ಸೋದು ಯಾರು ಅಂತ ನಾನೇ ಹೋಗ್ತಿದ್ದೆ ಮಾತಾಡ್ಸೋಕ್ಕೆ. ಸದ್ಯ ಈಗಲಾದ್ರೂ ಜವಾಬ್ದಾರಿ ನೆನಪಾಯ್ತಲ್ಲ. ಅಕ್ಕ, ಎಂಗೇಜ್ಮೆಂಟ್ ನಿಲ್ಸೋ ಜವಾಬ್ದಾರಿ ನನ್ನ ಮೇಲೆ ತಾನೇ ಇದೆ. ಏನ್ ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಅಕ್ಕ, ನಾನೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡ್ಲಾ? ಅಯ್ಯೋ ದೇವ್ರೆ, ಎಲ್ರಿಗೂ ಒಳ್ಳೆ ಬಯಸೋ ನಿನಗೆ ದೇವ್ರು ನಿನಗೆ ಯಾಕೆ ಈ ರೀತಿ ಕಷ್ಟ ಕೊಡ್ತಾನೆ? ಸಾವಿತ್ರಕ್ಕ, ಅದ್ ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಕೈ ಕಾಲಾದ್ರೂ ಹಿಡ್ಕೊಂಡು ಬೇಡ್ಕೊಂಡು ತಗೊಂಡ್ಬರ್ತೀನಿ. ಅಯ್ಯೋ ದೇವ್ರೆ, ಇಲ್ಲಿ ಬಂದಿರೋರ್ನ ಯಾರನ್ನಾರ ಕೇಳೋಣ ಅಂದರೆ ಇಲ್ಲಿ ಬಂದಿರೋರೆಲ್ಲ ದೊಡ್ಡ ಮನುಷ್ಯರು. ಉಂಗುರ ಕದಿಯೋ ಬುದ್ಧಿ ಯಾರಿಗಿರುತ್ತೆ ಹೇಳು ಪಾರು? ಒಂದು ಮುಗೀತು ಅಂದರೆ ಇನ್ನೊಂದು ಶುರುವಾಗುತ್ತಲೇ ನಿನಗೆ ತಾಯಿ. ಅಯ್ಯೋ, ದೊಡ್ಡ ಯಜಮಾನ್ ಬರ್ತಿದ್ದಾರೆ. ನಾನು ಹೋಗಿ ಹುಡುಕ್ ನೋಡ್ತೀನಿ. ದೇವ್ರ ದಯದಿಂದ ಸಿಕ್ಕಿದ್ರೆ ನಿನ್ನ ಪುಣ್ಯ. ಹೇ ಪಾರ್ವತಿ, ಯಾಕೆ ಇಲ್ಲಿ ಕೂತಿದ್ಯಾ? ಏನಾಯ್ತು? ಏನಿಲ್ಲ ದೊಡ್ಡ ಯಜಮಾನ್ರೆ. ಸುಮ್ಮನೆ ಯಾರಾದರೂ ಹೇಳ್ತಾರಾ? ನಿಜ ಹೇಳು, ಏನಾಯ್ತು? ಅದು ನಿಶ್ಚಿತಾರ್ಥದ ಉಂಗ್ರನ ದಾಮಿನಿ ಅಮ್ಮವ್ರು ಜೋಪಾನವಾಗಿ ನೋಡ್ಕೊ ಅಂತ ನನ್ನ ಕೈಯಲ್ಲಿ ಕೊಟ್ಟಿದ್ರು. ಅದನ್ನ ಈ ಕರ್ಚೀಫಲ್ಲಿ ಗಂಟು ಹಾಕಿ ಸೊಂಟದಲ್ಲಿ ಜೋಪಾನವಾಗಿ ಇಟ್ಕೊಂಡಿದ್ದೆ. ಆದರೆ ಈಗ ಕಾಣ್ತಿಲ್ಲ. ವಾಟ್? ಉಂಗ್ರ ಕಾಣಿಸ್ತಾ ಇಲ್ವಾ? ಪಾರ್ವತಿ, ಈ ವಿಷಯನ ನೀನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ನೀನು ಆದಷ್ಟು ಹುಡುಕು, ನಾನು ಏನು ಮಾಡ್ಬೋದು ನೋಡ್ತೀನಿ. ದೇವ್ರೆ,
ಏನಾದ್ರು ಒಂದು ದಾರಿ ತೋರ್ಸಪ್ಪ. ಹಲೋ, ಹೇಳಿ ಮೇಡಮ್. ಅಮ್ಮ ತಾಯಿ ನಟ ಭಯಂಕರಿ, ನಿಮ್ ಸ್ಟೇಜ್ನಲ್ಲಿ ಟೈಮಿಗೆ ಸರಿಯಾಗಿ ಬರಬೇಕು ಅನ್ನೋದನ್ನ ಹೇಳ್ಕೊಟ್ಟಿದಾರ ತಾನೆ? ಅಲ್ಲ ಮೇಡಮ್, ಆಕ್ಟಿಂಗ್ ಶುರು ಆಗಕ್ ಮುಂಚೆ ಸ್ಟೇಜಿಗೆ ಬರಬಾರ್ದು. ಹಂಗೇನಾದ್ರೂ ಬಂದ್ರೆ ಜನ ಮಕ್ಕೂಗಿತಾರಷ್ಟೇ. ಅದು ನಾಟಕದ ಸ್ಟೇಜು, ಇದು ನಿಶ್ಚಿತಾರ್ಥದ ಸ್ಟೇಜು. ಯಾವ ಸ್ಟೇಜ್ ಆದ್ರೆ ಏನ್ ಮೇಡಮ್, ಆಕ್ಟಿಂಗ್ ಮಾಡ್ಬೇಕಲ್ವಾ, ಅದಕ್ಕೆ ರೆಡಿ ಆಗ್ತಾ ಇದೀನಿ. ಆಹಾ, ನಿನ್ನ ಕಟ್ಕೊಂಡು ಅಷ್ಟೇ ನನ್ನ ಕತೆ. ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ಯಾ ತಾನೇ? ಮೇಡಮ್, ನೀವ್ ತಲೆನೇ ಕೆಡ್ಸ್ಕೋಬೇಡಿ. ನಾನ್ ಒನ್ ಟೇಕ್ ಆರ್ಟಿಸ್ಟು. 10 ಲೈನ್ ಡೈಲಾಗ್ ಇದ್ರು ಒಂದೇ ಟೇಕಲ್ ತಗೋತೀನಿ. ಹೂನಮ್ಮ, ನೀನೇನೋ ಒಂದೇ ಟೇಕಲ್ ಮಾಡ್ಬಿಡ್ತೀಯ. ನೀನೇನಾದ್ರೂ ಎಡವಟ್ಟು ಮಾಡಿದ್ರೆ, ಅದು ನಮ್ಮ ಅಖಿಲಕ್ಕನಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನು ಸೇರಿಸಿ ಒಂದೇ ಟೇಕಲ್ಲಿ ಶಂಕ ಊದಿಸ್ಬಿಡ್ತಾರೆ. ಅಯ್ಯೋ, ನೀವ್ ಯೋಚನೆನೇ ಮಾಡ್ಬೇಡಿ. ನೀವ್ ಆಕ್ಷನ್ ಹೇಳ್ತಿದ್ದಂಗೆ ರಿಂಗ್ ಅದ್ಲು ಬದ್ಲು ಆಗಕ್ಕೆ ಮುಹೂರ್ತ ಇಡ್ಬೇಕು. ಅಷ್ಟ್ರಲ್ಲಿ ನನ್ನ ಪ್ಲಾನ್ ಪ್ರಕಾರ ನಿಶ್ಚಿತಾರ್ಥ ಡಮಾರ್ ಆಗಕ್ಕೆ ಮುಹೂರ್ತ ಇಡ್ತೀನಿ. ಏಯ್, ಯಾರೇ ನೀನು? ಯಾರ ಹತ್ರ ಮಾತಾಡ್ತಾ ಇದ್ಯಾ? ನಿಶ್ಚಿತಾರ್ಥ ನಿಲ್ಲಿಸ್ತೀನಿ ಅದು ಇದು ಅಂತಿದ್ಯಾ? ಏನು ಕಳ್ಳಿ ಥರ ಮುಚ್ಚಿಟ್ಕೋತಾ ಇದ್ಯಾ? ತೋರ್ಸು, ಯಾರ ಹತ್ರ ಮಾತಾಡ್ತಿದ್ದೆ ತೋರ್ಸೆ. ಮೇಡಮ್, ನೀವಿವಾಗ ಬರ್ದಿರಲಿಲ್ಲ ಅಂದಿದ್ರೆ ನನ್ನ ಕತೆ ಅಷ್ಟೇ, ಇಲ್ಲಿಗೆ ದಿ ಎಂಡ್ ಆಗ್ಬಿಡ್ತಿತ್ತು. ಅಯ್ಯೋ, ಶುಭ ಕಾರ್ಯಕ್ಕೆ 108 ವಿಘ್ನ ಅನ್ನೋ ಹಾಗೆ ನಮ್ಮ ಶುಭ ಕಾರ್ಯಕ್ಕೆ ಆ ಪಾರುನೇ ದೊಡ್ಡ ವಿಘ್ನ ಆಗಿದ್ಲು. ಸದ್ಯ ತೊಲಗಿದ್ಲು. ನೋಡು, ನಮ್ಮ ಪ್ಲ್ಯಾನು ಕರೆಕ್ಟಾಗಿದೆ. ನೀನು ಅದನ್ನು ಸರಿಯಾಗಿ ಮಾಡಬೇಕು. ನೀನು ಸರಿಯಾಗಿ ಮಾಡಿದ್ರೆ ನಾನು ನಿನಗೆ ಹೇಳಿರೋ ದುಡ್ಡಿಗಿಂತ ಜಾಸ್ತಿ ದುಡ್ಡು ಕೊಡ್ತೀನಿ. ಮೇಡಮ್, ನಾವು ಪೇಮೆಂಟ್ಗೆಲ್ಲ ಕೆಲಸ ಮಾಡಲ್ಲ ಮೇಡಮ್. ಪ್ಯಾಷನ್ಗೋಸ್ಕರ ಕೆಲಸ ಮಾಡೋದು. ಅಯ್ಯೋ, ಫ್ಯಾಷನ್ನು ಪ್ರೊಫೆಷನ್ನು ಕಾಸು ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಆ ಅಖಿಲಾಂಡೇಶ್ವರಿ ಮಾನ ಮರ್ಯಾದೆ ಮಾತ್ರ ಡಿಸೈನ್ ಆಗಿ ಹರಾಜಾಗಬೇಕು. ಅಯ್ಯೋ, ಪ್ರೀತಿಗೆ ನಿಶ್ಚಿತಾರ್ಥ ನಿಲ್ಲಿಸ್ತೀನಿ ಅಂತ ಮಾತು ಬೇರೆ ಕೊಟ್ಬಿಟ್ಟಿದ್ದೀನಿ. ಎಲ್ಲ ಸರಿಯಾಗಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು ಬಿಡಿ ಮೇಡಮ್. ನೀವು ಕೊಟ್ಟಿರೋ ಫೋಟೋಸ್ ಎಲ್ಲ ರೆಡಿ ಆಗಿದೆ. ಫೋಟೋಸ್ ತೋರ್ಸೋದೆ, ಧೂಳು ಎಪ್ಸೋದೆ, ನಿಶ್ಚಿತಾರ್ಥ ಪೀಸ್ ಮಾಡೋದೆ. ನಿಶ್ಚಿತಾರ್ಥನ ಪೀಸ್ ಮಾಡೋದ್ರ ಜೊತೆಗೆ ಅಲ್ಲೆಲ್ಲ ಖುಷಿಯಾಗಿ ನಿಂತಿದಾರಲ್ಲ, ಅವ್ರ ಸಂತೋಷನೂ ಪೀಸ್ ಆಗಬೇಕು. ನೋಡು, ನಾನು ತಲೆ ಮೇಲೆ ಹಿಂಗೆ ಕೈ ಎತ್ತಿ ಕೈನ ಹಿಂಗಂತೀನಿ. ಆ ಟೈಮಿಗೆ ಕರೆಕ್ಟಾಗಿ ಸ್ಟೇಜ್ ಹತ್ರ ಬರಬೇಕು, ಗೊತ್ತಾಯ್ತಾ? ಸರಿ ಮೇಡಮ್. ನೋಡು, ನೀನು ಯಾರ ಕಣ್ಣಿಗೂ ಕಾಣಿಸ್ಕೋಬೇಡ. ಹೊರಡು
ಹೊರಡಿ ಇಲ್ಲಿಂದ. ಸರಿ ಮೇಡಮ್. ಪುರೋಹಿತ್ರೆ, ಏನಾಯ್ತು? ಎಲ್ಲಿಮ್ಮ? ಹುಡುಗಿ ಮನೆ ಉಂಗುರ ಮಾತ್ರ ಇದೆ, ನಿಮ್ಮ ಕಡೆ ಉಂಗುರ ಇಲ್ವಲ್ಲ? ಅಲ್ಲೇ ಇಟ್ಟಿದ್ವಿ, ನೋಡಿ ಪುರೋಹಿತ್ರೆ. ಇಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ? ನೀವು ಕೊಟ್ಟಿಲ್ಲ ಅನ್ಸುತ್ತೆ. ದಾಮಿನಿ, ಉಂಗುರ ಜವಾಬ್ದಾರಿ ನಿನಗೆ ತಾನೇ ಕೊಟ್ಟಿದ್ದು, ಇಲ್ಲಿಟ್ಟಿಲ್ವಾ? ಅಕ್ಕ, ಭದ್ರವಾಗಿ ಇಟ್ಕೋ ಅಂತ ಕೆಲಸದವಳು ಪಾರ್ವತಿ ಕೈಲಿ ಕೊಟ್ಟಿದ್ದೆ. ಅಯ್ಯೋ, ಅವಳು ಮಾಯ, ಉಂಗ್ರನೂ ಮಾಯ. ಏನು, ಪಾರ್ವತಿ ಕೈಲಿ ಕೊಟ್ಟಿಯಾ? ಹ್ಞೂ ಅಕ್ಕ, ನಾನು ತುಂಬ ಟೆನ್ಷನಲ್ಲಿ ಇರ್ತೀನಲ್ವಾ, ಅದಕ್ಕೆ ಎಲ್ಲಾದರೂ ಇಟ್ಬಿಡ್ತೀನಿ ಅಂತ ಭದ್ರವಾಗಿರ್ಲಿ ಅಂತ ಅವಳ ಕೈಲಿ ಕೊಟ್ಟಿದ್ದೆ. ನೋಡಿ, ತಗೊಂಡು ಓಡ್ ಹೋಗ್ಬಿಟ್ಟಿದ್ದಾಳೆ. ಛೇ, ಎಂತ ಎಡವಟ್ಟಾಗೋಯ್ತು. ಈಗ ಎಂಗೇಜ್ಮೆಂಟು ನಿಂತು ಹೋಗುತ್ತಾ ಅಕ್ಕ? ಹೇಯ್, ಅಭಿಷೇಕನ ಮಾತಾಡಬೇಡ. ಪಾರ್ವತಿ ಎಲ್ಲೇ ಇದ್ರು ಹುಡುಕಿ ಉಂಗುರ ತಗೊಂಡ್ ಬಾ. ಅಯ್ಯೋ ಅಕ್ಕ, ಅವಳು ಸಿಕ್ಕರೆ ತಾನೇ ಉಂಗ್ರ ತರೋದು. ಅವಳು ಸಿಗಲ್ಲ, ಉಂಗ್ರನೂ ಸಿಗಲ್ಲ. ಏನ್ ಹೇಳ್ತಾ ಇದೀಯ ದಾಮಿನಿ? ಅಮ್ಮ, ರಿಂಗ್ ನನ್ನ ಹತ್ರ ಇದೆ, ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಪಾರ್ವತಿ ನನ್ನ ಕೈಲಿ ಕೊಟ್ಟಿದ್ಲು. ಇದು ಹೇಗೆ ಸಾಧ್ಯ? ಉಂಗ್ರ ನನ್ನ ಹತ್ರನೇ ಇದೆ. ಏನ್ ಜಾದು ನಡೀತಪ್ಪ ಇಲ್ಲಿ? ನಾನ್ ಟ್ವಿಸ್ಟ್ ಕೊಡೋಣ ಅಂತ ಬಂದ್ರೆ ನನಗೆ ಟ್ವಿಸ್ಟ್ ಕೊಟ್ಬಿಟ್ರಲ್ಲಪ್ಪ. ಈ ರಿಂಗ್ ಇಟ್ಕೊಂಡು ಎಂಗೇಜ್ಮೆಂಟ್ನ ಮುರಿಯೋಣ ಅಂತ ಅನ್ಕೊಂಡಿದ್ದೆ. ಛೇ, ಈ ಐಡಿಯಾ ವರ್ಕೌಟ್ ಆಗ್ಲಿಲ್ವಲ್ಲ. ಹೋಗ್ಲಿ, ಪರವಾಗಿಲ್ಲ. ಇದಿಲ್ಲ ಅಂದ್ರೆ ಏನು, ಇನ್ನೊಂದು ರಾಮಬಾಣ ಇದೆಯಲ್ಲ ನಿತ್ಯ, ಅದನ್ನ ಪ್ರಯೋಗ ಮಾಡಿದ್ರಾಯ್ತು. ನಾನು ಹೊರಗಡೆ ಹೋಗ್ದಿದ್ರೆ ಎಂಗೇಜ್ಮೆಂಟ್ ನಿಂತೋಗುತ್ತೆ. ದೇವ್ರೆ, ದಯವಿಟ್ಟು ಏನಾದ್ರು ದಾರಿ ತೋರ್ಸಪ್ಪ. ದಯವಿಟ್ಟು. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ.
ನೀವಿಬ್ರು ಹಾರ ಬದಲಾಯಿಸ್ಕೊಳ್ಳಿ.